2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೇ ಹೊಸಕೋಟೆ ತಾಲೂಕು ಪ್ರಥಮ ಸ್ಥಾನವನ್ನ ಗಳಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. 97.23% ಫಲಿತಾಂಶವನ್ನ ಗಳಿಸಿದ್ದು, ಈ ಒಂದು ಫಲಿತಾಂಶಕ್ಕೆ ಕಾರಣರಾದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ್ ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗ, ಪೋಷಕರು ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡರು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಫಲಿತಾಂಶದ ಬಗ್ಗೆ ಬಿಇಒ ಪದ್ಮನಾಭ್ ರವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡುವುದರ ಮೂಲಕ ತಾಲೂಕಿನಲ್ಲಿ 70 ಶಾಲೆಗಳ ಪೈಕಿ 3578 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. 3497 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 97.23% ಫಲಿತಾಂಶ ಬಂದಿದೆ. ಹೊಸಕೋಟೆ ಟೌನ್ ನ್ಯೂ ಹಾರೈಸನ್ ಶಾಲೆಯ ವಿದ್ಯಾರ್ಥಿ ವಿಷ್ಣು ರೆಡ್ಡಿ ಎಂಬ ವಿದ್ಯಾರ್ಥಿ 625ಕ್ಕೆ 622 ಅಂಕ ಪಡೆಯುವ ಮೂಲಕ ಜಿಲ್ಲೆಗೆ ಟಾಪರ್ ಆಗಿದ್ದು, 90% ಎ ಗ್ರೇಡ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ಪ್ರಮುಖವಾಗಿ ಈ ಬಾರಿ ಫಲಿತಾಂಶದಲ್ಲಿ ಹೆಚ್ಚಳ ಆಗುವ ದೃಷ್ಟಿಯಿಂದ ಶಾಸಕ ಶರತ್ ಬಚ್ಚೇಗೌಡರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅರಿವಿನ ಬೆಳಕು ಎನ್ನುವ ಪುಸ್ತಕವನ್ನ ಮುದ್ರಣ ಮಾಡುವುದರ ಮೂಲಕ ಪರೀಕ್ಷೆಗೆ ಪೂರಕವಾಗುವಂತೆ ನುರಿತ ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ಮಕ್ಕಳಿಗೆ ಸೂಕ್ತ ತರಬೇತಿಯನ್ನು ಸಹ ನೀಡಲಾಗಿತ್ತು. ಅದರಂತೆ ಅವರ ಒಂದು ಪರಿಶ್ರಮ ಹಾಗೂ ಶಾಸಕ ಶರತ್ ಬಚ್ಚೇಗೌಡರ ಒಂದು ಪ್ರೇರಣಾದಾಯಕ ಪರಿಣಾಮವಾಗಿ ಈ ಬಾರಿ ಉತ್ತಮ ಫಲಿತಾಂಶ ಬಂದಿದ್ದು, ಬಿಇಒ ಪದ್ಮನಾಭ್ ರವರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ವಿಶೇಷವಾಗಿ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ 2026ರ ಮಾರ್ಚ್ನಲ್ಲಿ ನಡೆದಂಥ SSLC ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಆ ಪ್ರಕಾರವಾಗಿ ನಮ್ಮ ಹೊಸಕೋಟೆ ತಾಲೂಕಿನ ಫಲಿತಾಂಶವೂ ಕೂಡ ಪ್ರಕಟವಾಗಿದೆ. ಭಾಳ ಹರ್ಷ ಅನ್ನಿಸ್ತಾ ಇದೆ, ನಮಗೆ ತುಂಬ ಸಂತೋಷ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಟ್ಟಾರೆ ಫಲಿತಾಂಶದಲ್ಲಿ 95% ಇದ್ದರೆ, ನಮ್ಮ ಹೊಸಕೋಟೆ ತಾಲೂಕಿನ ಫಲಿತಾಂಶ 97.23% ಫಲಿತಾಂಶವನ್ನು ಪಡ್ಕೊಂಡಿದೆ. ಪರೀಕ್ಷೆಗೆ ಸುಮಾರು 3578 ವಿದ್ಯಾರ್ಥಿಗಳು ಭಾಗವಹಿಸಿದರು, ಹಾಜರಾಗಿದ್ದರು. ಅದರಲ್ಲಿ ಕೇವಲ 99 ವಿದ್ಯಾರ್ಥಿಗಳು ಮಾತ್ರ ನಪಾಸಾಗಿದ್ದಾರೆ. ಉಳಿದಂತೆ ಎಲ್ಲ ಮಕ್ಕಳುಗಳು ಅಂದರೆ 3479 ಮಕ್ಕಳುಗಳು ಉತ್ತೀರ್ಣ ಆಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೊಸಕೋಟೆ ತಾಲೂಕು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಈ ಒಂದು ಸಾಧನೆ ಇದು ಕೇವಲ ನಮ್ಮಗಳಿಂದ ಅಷ್ಟೇ ಅಲ್ಲ, ಈ ಸಾಧನೆಗೆ ಬಹಳ ಮುಖ್ಯ ಕಾರಣಕರ್ತರು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರುಗಳು, ಶಾಲೆಯ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರ ಸಲಹೆ ಸೂಚನೆಗಳನ್ನ ಅನುಸರಿಸಿ ವಿದ್ಯಾರ್ಥಿಗಳು ಪರಿಶ್ರಮ ಪಟ್ಟಿರುವಂಥದ್ದು. ಅವರಿಗೆ ಪ್ರೇರಕವಾಗಿ ಪೋಷಕರು ಬೆಂಬಲವನ್ನು ಕೊಟ್ಟಿರುವಂಥದ್ದು. ಅದೆಲ್ಲದಕ್ಕೂ ಕಳಶಪ್ರಾಯ ಅಂತ ಹೇಳಿದ್ರೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಕಿಯೋನಿಕ್ಸ್ ಸಂಸ್ಥೆಯ ಅಧ್ಯಕ್ಷರು ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಅಂತೇಳಿ ನಾನು ಭಾವಿಸಿದ್ದೇನೆ. ಇದೇ ಕಳೆದ 2025ರ ಡಿಸೆಂಬರ್ ತಿಂಗಳಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅಂದರೆ ಬಹುಶಃ ಜನವರಿ 10ನೇ ತಾರೀಕಿನಲ್ಲಿ 2026 ಜನವರಿ 10ನೇ ತಾರೀಕಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅರಿವಿನ ಬೆಳಕು ಅಂಥೇಳಿ ನಮ್ಮ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಏನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿ ವಿಷಯಕ್ಕೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದರು. ಆ ಪ್ರಶ್ನೆ ಪತ್ರಿಕೆಗಳಿಗೆ ನಮ್ಮ ತಾಲೂಕಿನ ಕ್ರಿಯಾಶೀಲ ಸಂಪನ್ಮೂಲ ಶಿಕ್ಷಕರು ಹಾಗೂ ನಮ್ಮ ಮುಖ್ಯ ಶಿಕ್ಷಕರೆಲ್ಲರೂ ಒಟ್ಟುಗೂಡಿ ಒಂದು ಸಂಪನ್ಮೂಲದ ಒಂದು ಒತ್ತಿಗೆಯನ್ನು ಸಿದ್ಧಪಡಿಸಿದ್ವಿ. ಅರಿವಿನ ಬೆಳಕು ಅಂತೇಳಿ ಆ ಒತ್ತಿಗೆ ಹೆಸರು. ಒಂದು ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ 2 ಸಂಚಿಕೆಯಿಂದ ಒಟ್ಟು 407 ಪುಟಗಳ ಪುಸ್ತಕವನ್ನು ಮುದ್ರಣ ಮಾಡಿ ನಮ್ಮ ತಾಲೂಕಿನಲ್ಲಿ ಏನು ಪರೀಕ್ಷೆಗೆ ಹಾಜರಾಗಲಿಕ್ಕೆ ಅಂತ ಹೇಳಿದ್ರು 3670 ವಿದ್ಯಾರ್ಥಿಗಳು, ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಎಲ್ಲ ವರ್ಗದ ಶಾಲೆಯ ವಿದ್ಯಾರ್ಥಿಗಳಿಗೆ ಆ ಪುಸ್ತಕವನ್ನು ಇದೇ ನಮ್ಮ ಹೊಸಕೋಟೆ GKBMS ಆವರಣದಲ್ಲಿ 4000 ಅಂದರೆ ಪರೀಕ್ಷೆಗೆ ಹಾಜರಾಗುವಂಥ ಮಕ್ಕಳುಗಳು, ಎಲ್ಲ ಶಾಲೆಗಳ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಆಡಳಿತ ಮಂಡಳಿಯ ಮುಖ್ಯಸ್ಥರು ಎಲ್ಲರೂ ಸೇರಿ ನಾವು ಈ ಒಂದು ದೊಡ್ಡ ಒಂದು ಬೃಹತ್ತಾದ ಕಾರ್ಯಕ್ರಮವನ್ನು ಮಾಡಿ ಒಬ್ಬ ಪ್ರತಿಭಾವಂತ, ಪ್ರೇರಣಾತ್ಮಕ ನುಡಿಯುವಂಥ ಒಬ್ಬ ಪ್ರತಿಭಾವಂತ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಮಾನ್ಯ
ಘನವೆತ್ತ ಶಾಸಕರು, ನಮ್ಮ ಕಿಯೋನಿಕ್ಸ್ ಸಂಸ್ಥೆಯ ಅಧ್ಯಕ್ಷರು, ನಾನು ಅವತ್ತೇ ಹೇಳಿದ್ದೆ ಸುಮಾರು 30 ಲಕ್ಷ ರೂಪಾಯಿಯಷ್ಟು ವೆಚ್ಚ ಆಗಿತ್ತು ಅಂತೇಳಿ. ಆ ಎಲ್ಲ ವೆಚ್ಚವನ್ನು ಮಾನ್ಯ ಶಾಸಕರೇ ಭರಿಸಿದರು. ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಇದರ ಪ್ರಯೋಜನ ಸಿಗಬೇಕು ಅಂತೇಳಿ ಆ ಒಂದು ಅರಿವಿನ ಬೆಳಕು ಅಂತೇಳಿ ಏನು ಪುಸ್ತಕವನ್ನು ಮುದ್ರಣ ಮಾಡಿ ಎಲ್ಲ ಮಕ್ಕಳಿಗೆ ವಿತರಣೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಮಾನ್ಯ ಶಾಸಕರ ಸೂಚನೆಯ ಮೇರೆಗೆ ನಾನು ಪ್ರತಿ ಶಾಲೆಗೆ, ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ 10ನೇ ತರಗತಿ ಓದ್ತಾ ಇರುವಂತಹ ಮಕ್ಕಳ ಎಲ್ಲ ಪೋಷಕರನ್ನು ಶಾಲೆಗೆ ಕರೆಸ್ಕೊಂಡು ಪ್ರತಿ ಪೋಷಕರ ಜೊತೆ ನಾವು ಮಾತನಾಡಿದ್ವಿ. ಅವತ್ತು ಪೋಷಕರು, ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಎಲ್ಲರೂ ಕೂಡ ಒಕ್ಕರಲವಾಗಿ ಹೇಳಿದಂಥ ಒಂದು ಒಳ್ಳೆಯ ಮಾತು ಅಂತ ಹೇಳಿದ್ರೆ, ಈ ಅರಿವಿನ ಬೆಳಕು ಅಂತ ಹೇಳಿ ಏನು ಒತ್ತಿಗೆನ ನಾವು ಮಕ್ಕಳುಗಳಿಗೆ ಕೊಟ್ಟಿದ್ವಿ, ಈ ಸಂಪನ್ಮೂಲ ಒತ್ತಿಗೆ ಇದು ತುಂಬಾ ಉಪಯೋಗ ಆಗಿದೆ ಸರ್. ಮಕ್ಕಳುಗಳೆಲ್ಲರೂ ಕೂಡ ಇದನ್ನು ಡಿಪೆಂಡ್ ಆಗಿ ಅವರೇನು ಪಠ್ಯಕ್ರಮವನ್ನು ಇದುವರೆಗೂ ಓದ್ಕೊಂಡು ಬಂದಿದ್ದರು ಅದು ಒಂದು ಭಾಗ ಆದರೆ ಅದಕ್ಕೆ ಸಮಾನಾಂತರ ಭಾಗವಾಗಿ ಈ ಪುಸ್ತಕ ತುಂಬ ಸಹಾಯ ಆಗಿದೆ. ಎಲ್ಲ ಮಕ್ಕಳುಗಳು ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಈ ಬಾರಿ ಫಲಿತಾಂಶದಲ್ಲಿ 100% ಫಲಿತಾಂಶವನ್ನು ನಾವು ಕೊಡ್ತೇವೆ ಅಂತ ಹೇಳಿ ಆಶ್ವಾಸನೆಯನ್ನು ಕೊಡುವಂಥ ಧ್ವನಿಯಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಪೂರಕವಾಗಿ ಪೋಷಕರು ಕೂಡ ಈ ಬಾರಿ ವಿಶೇಷವಾದಂಥ ಜಾಗೃತಿಯನ್ನು ವಹಿಸಿ ತಮ್ಮ ಮಕ್ಕಳನ್ನು ಓದಿಸೋದಕ್ಕೆ ಸೂಕ್ತವಾದಂತಹ ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಅದರ ಫಲ ಇವತ್ತು ನಮಗೆ ಸಿಕ್ಕಿದೆ. 97.23% ಫಲಿತಾಂಶ ಪಡೆಯೋದ್ರ ಮುಖಾಂತರವಾಗಿ ನಾವು ರಾಜ್ಯದ ಸರಾಸರಿ ಫಲಿತಾಂಶ ಮತ್ತು ಜಿಲ್ಲೆಯ ಸರಾಸರಿ ಫಲಿತಾಂಶ ಎರಡಕ್ಕೂ ಕೂಡ ಮುಂದೆ ನಮ್ಮ ತಾಲೂಕು ಅಗ್ರಸ್ಥಾನದಲ್ಲಿದೆ. ಇದಕ್ಕೆ ಬಹಳ ಮುಖ್ಯ ಕಾರಣ ಮಾನ್ಯ ಶಾಸಕರ ಅಪರಿಮಿತವಾದಂತಹ ಪ್ರೋತ್ಸಾಹ ಮತ್ತು ಸಹಕಾರ, ಅವರ ಸಲಹೆ ಸೂಚನೆ. ಅದಕ್ಕೆ ಪೂರಕವಾಗಿ ನಮ್ಮ ಶಾಲಾ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಕೊಟ್ಟಂಥ ಪ್ರೇರಣೆ, ಇದ್ರ ಮುಖಾಂತರವಾಗಿ ಇವತ್ತು ನಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ. ಕೇವಲ ಫಲಿತಾಂಶ ಅಷ್ಟೇ ಸಿಕ್ಕಿರೋದಲ್ಲ, ಇದೊಂದು ಗುಣಾತ್ಮಕವಾದಂಥ ಫಲಿತಾಂಶ ಸಿಕ್ಕಿದೆ ನಮಗೆ. ಏನು ಗುಣಾತ್ಮಕವಾದ್ದು ಅಂತ ಹೇಳಿದ್ರೆ, ನಮ್ಮಲ್ಲಿ ಕ್ವಾಲಿಟಿ ವೆಯ್ಟೇಜ್ ಪರ್ಸೆಂಟೇಜ್ ಅಂತೇಳಿ, ಅಂದರೆ ಗುಣಾತ್ಮಕ ಫಲಿತಾಂಶವನ್ನು ಪಡ್ಕೊಂಡಿರೋದಕ್ಕೆ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರೋಂಥ ಮಕ್ಕಳುಗಳು ಇವತ್ತು ನಮ್ಮ ತಾಲೂಕಿನಲ್ಲಿದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 622 ಹೆಚ್ಚಿನ ಅಂಕವನ್ನು ಪಡೆದಂಥ ವಿದ್ಯಾರ್ಥಿ ಅದು ಹೊಸಕೋಟೆ ತಾಲೂಕಿನಿಂದಲೇ ಆ ವಿದ್ಯಾರ್ಥಿನಿ ಇರುವಂಥದ್ದು. ಸೊ ಆ ಮುಖಾಂತರವಾಗಿ ಕೂಡ ನಮ್ಮ ತಾಲೂಕು ಒಳ್ಳೆಯ ಅಂಕಗಳನ್ನ ಪಡ್ಕೊಂಡಿರೋಂಥ ಮಕ್ಕಳುಗಳಿದ್ದಾರೆ. ಜೊತೆಗೆ ಇನ್ನೊಂದು ಏನಂದರೆ ಎ ಗ್ರೇಡನ್ನು ಪಡ್ಕೊಂಡಿರೋ ಸುಮಾರು 90%ಕ್ಕಿಂತ ಹೆಚ್ಚು ಶಾಲೆಗಳು ಎ ಗ್ರೇಡನ್ನು ಪಡ್ಕೊಂಡಿದ್ದಾರೆ. ಅಂದರೆ ಎಲ್ಲ ಮಕ್ಕಳುಗಳು ಕೂಡ ಒಳ್ಳೆಯ ಅಂಕಗಳನ್ನ ಪಡ್ಕೊಂಡಿರೋದ್ರ ಸೂಚಕ ಇದು. ಇದ್ರ ಜೊತೆಗೆ 79 ಶಾಲೆಗಳು ಪರೀಕ್ಷೆಗೆ ಈ ಬಾರಿ ನೋಂದಾಯಿಸ್ಕೊಂಡಿದ್ರು ರಾಜ್ಯ ಪಠ್ಯಕ್ರಮದಲ್ಲಿ. ಆ 79 ಶಾಲೆಗಳಲ್ಲಿ 57 ಶಾಲೆಗಳವರು 100% ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಹೊಸಕೋಟೆ ತಾಲೂಕಿನ ಶೈಕ್ಷಣಿಕ ಇತಿಹಾಸದಲ್ಲಿ 56 ಶಾಲೆಗಳು 100% ಫಲಿತಾಂಶವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇದೇ ಪ್ರಪ್ರಥಮ ಬಾರಿ ಅನ್ನುವಂಥದ್ದು ಕೂಡ ವಿಶೇಷ ಇಲ್ಲಿ. ಅದರಲ್ಲಿ 22 ಸರ್ಕಾರಿ ಶಾಲೆಗಳಲ್ಲಿ 12 ಶಾಲೆಗಳು 100% ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಅನುದಾನಿತದಲ್ಲಿ 7 ಅನುದಾನಿತ ಶಾಲೆಗಳಲ್ಲಿ 5 ಶಾಲೆಗಳು 100% ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ 51 ನಮ್ಮ ಅನುದಾನ ರಹಿತ ಶಾಲೆಗಳಲ್ಲಿ 40 ಶಾಲೆಗಳವರು 100% ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಎಡಕನಹಳ್ಳಿ ಶಾಲೆ, ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಅಂತೇಳಿ 60% ಫಲಿತಾಂಶವನ್ನು ಪಡ್ಕೊಂಡು ಅತ್ಯಂತ ಕಡಿಮೆ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಸೊ ಅದನ್ನು ಹೊರತುಪಡಿಸಿದರೆ ಇನ್ನು ಉಳಿದಂಥ ಎಲ್ಲ ಶಾಲೆಗಳು ಕೂಡ 90ಕ್ಕಿಂತ 70%ಅಲ್ಲಿ ಒಂದು ಶಾಲೆ ಇದೆ, SRES ಅಂತೇಳಿ ಶಾಲೆ. ಸೊ ನಿಡಘಟ್ಟ SRES ನಿಡಘಟ್ಟ ಅಂತೇಳಿ ಒಂದು ಶಾಲೆ ಇದೆ. ಇನ್ನು ಅದನ್ನು ಹೊರತುಪಡಿಸಿದರೆ 80% ಪಡ್ಕೊಂಡಿರೋಂಥವು, 80ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಪಡ್ಕೊಂಡಿರೋಂಥದ್ದು 3 ಶಾಲೆಗಳಿದೆ. ಇನ್ನು ಉಳಿದಂಥ 18 ಶಾಲೆಗಳು 90% ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಒಳ್ಳೆಯ ಫಲಿತಾಂಶವನ್ನು ನಮ್ಮ ತಾಲೂಕಿಗೆ ತಂದುಕೊಟ್ಟಿದ್ದಾರೆ. ಗಂಡು ಮಕ್ಕಳಲ್ಲಿ ವಾಸ್ತವವಾಗಿ 1814 ಮಕ್ಕಳುಗಳು ಪರೀಕ್ಷೆಗೆ ಕುಳಿತಿದ್ರು. 1748 ಮಕ್ಕಳುಗಳು ಪಾಸಾಗಿದ್ದಾರೆ. ಅದರಲ್ಲಿ 96.36 ಗಂಡು ಮಕ್ಕಳ ಫಲಿತಾಂಶ ಇದೆ. ಹೆಣ್ಣುಮಕ್ಕಳಲ್ಲಿ 1764 ಮಕ್ಕಳುಗಳು ಪರೀಕ್ಷೆಗೆ ಕುಳಿತಿದ್ರು. 1731 ಮಕ್ಕಳುಗಳು ಪಾಸಾಗಿದ್ದಾರೆ. ಅವರ ಫಲಿತಾಂಶ 98.13. ಅಂದರೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ಪಾಸಿಂಗ್ ಪರ್ಸೆಂಟೇಜು ಜಾಸ್ತಿ ಇದೆ. ಸರ್ಕಾರಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಹೇಗೆ ಫಲಿತಾಂಶ ಇದೆ ಅಂತೇಳಿ, ಸೊ ಇಲ್ಲೂ ಕೂಡ ಈ ಬಾರಿ ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಒಳ್ಳೆಯ ಸಾಧನೆ ಮಾಡಿದರು. ಇದು ಒಂದು ಬೆಸ್ಟ್ ಟ್ರೆಂಡ್ ಇದು.
ನಮ್ಮ ಹೊಸಕೋಟೆಯಲ್ಲಿ ನಮ್ಮ ಶಾಸಕರ ಆಶಯ ಇದೇ ಇತ್ತು, ಗ್ರಾಮೀಣ ಮಕ್ಕಳುಗಳಿಗೆ ಹೆಚ್ಚು ನಾವು ಬೆಂಬಲವನ್ನು ಕೊಡಬೇಕು ಅಂತೇಳಿ ಸದಾ ಅವರು ಅದ್ರ ಬಗ್ಗೆ ಮಾತನಾಡ್ತಿದ್ರು. ಸೊ ಈ ಬಾರಿ ಏನಾಗಿದೆ ಅಂತಂದರೆ, ನಗರ ಭಾಗದ ಮಕ್ಕಳುಗಳು 96.01% ಅಚೀವ್ಮೆಂಟ್ ಇದ್ದರೆ, ಗ್ರಾಮೀಣ ಭಾಗದಂಥ ಮಕ್ಕಳುಗಳು 97.96, ಅಂದರೆ ಆಲ್ಮೋಸ್ಟು 1.50 ಡಿಫ್ರೆನ್ಸು ಅವ್ರಿಗೆ ಇದೆ. ಅಷ್ಟು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಸೊ ಮತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ 95.54%. ಬಹುಶಃ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಇದು ಪರ್ಸೆಂಟೇಜು ಅಲ್ಲಿಗೂ ಇಲ್ಲಿಗೂ 40-45%, ಹೋದ ಸರಿ 52-53% ಇತ್ತು ಗೌರ್ಮೆಂಟು. ಈ ಬಾರಿ 95.54 ಬಂದಿದೆ. ಸೊ ಅಷ್ಟರ ಮಟ್ಟಿಗೆ ತುಂಬ ಒಳ್ಳೆಯ ಫಲಿತಾಂಶ ದಾಖಲಾಗಿದೆ. ಆಮೇಲೆ ಏಡೆಡ್ ಶಾಲೆಗಳು, ಅನುದಾನಿತ ಶಾಲೆಗಳದು 96.58 ಏಡೆಡ್ ಶಾಲೆಗಳದು, ಮತ್ತು ಅನುದಾನ ರಹಿತ ಶಾಲೆಗಳದು, ಅನ್ಏಡೆಡ್ ಶಾಲೆಗಳದು 98.46. ಸೊ ಈ ರೀತಿ ಫಲಿತಾಂಶಗಳು ದಾಖಲಾಗಿದೆ. ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥ ಮಕ್ಕಳುಗಳು ಈ ಬಾರಿ ಅತ್ಯಂತ ಉತ್ತಮವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಸೊ ಪರ್ಸೆಂಟೇಜ್ ಇದರಲ್ಲಿ ಹೈಯೆಸ್ಟು ಮಾರ್ಕ್ಸನ್ನು ತಗೊಂಡಿರೋಂಥ ಮಕ್ಕಳುಗಳು ಸರ್ಕಾರಿ ಶಾಲೆಗಳಲ್ಲಿ 613 ಹೈಯೆಸ್ಟ್ ಇದೆ. ಸರ್ಕಾರಿ ಶಾಲೆಯಲ್ಲಿ 613 ಹೈಯೆಸ್ಟ್ ಇದೆ. ಇದು ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲಲ್ಲಿ 613 ತಗೊಂಡಿದೆ. ಒಂದು ಶಫಿಯಾ ತನ್ಜೀಮ್ ಅಂತೇಳಿ ಒಂದು ಹೆಣ್ಮಗಳು 613 ಅಂಕ ತೊಗೊಂಡಿದ್ದಾರೆ. ನೆಕ್ಸ್ಟು ಗೌರ್ಮೆಂಟು ಬಾಯ್ಸ್ ಹೈಸ್ಕೂಲ್ನಲ್ಲಿ ಆದಿತ್ಯ ಅಂತ ಒಬ್ಬ ಹುಡುಗ 611 ತೊಗೊಂಡಿದ್ದಾರೆ ಮಾರ್ಕ್ಸ್ನ. ಟಾಪು 1 and 2ನಲ್ಲಿ ಅವರಿದ್ದಾರೆ. ಸೊ ಟಾಪ್ 10ನಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಇದ್ದಾರೆ. ಟಾಪ್ 10ನಲ್ಲಿ 613 ಹೈಯೆಸ್ಟ್ ಆದರೆ 10 ಇದರಲ್ಲಿ ಲಾಸ್ಟ್ ಇದರಲ್ಲಿ 599ರಿಂದ 613 ಅಂಕಗಳವರೆಗೆ ನಮ್ಮ ಮಕ್ಕಳುಗಳು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. 622 ಹೈಯೆಸ್ಟು. ವಿಷ್ಣು ರೆಡ್ಡಿ ಅಂತೇಳಿ ನ್ಯೂ ಆರಿಜಿನ್ ಹೈಸ್ಕೂಲ್ 622 ಹೈಯೆಸ್ಟ್ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲೂ ಕೂಡ ನಮಗೆ ಲಭ್ಯವಿರೋ ಮಾಹಿತಿ ಪ್ರಕಾರ ಹೈಯೆಸ್ಟ್ ಮಾರ್ಕ್ಸ್ ಇದು. ದೊಡ್ಡಬಳ್ಳಾಪುರದಲ್ಲೂ ಕೂಡ ಸೇಮ್ ಮಾರ್ಕ್ಸು, ಇಬ್ಬರು ಮಕ್ಕಳುಗಳು 622 ಇದ್ದಾರೆ ಅಂತೇಳಿ ಕೇಳ್ಪಟ್ಟಿದ್ದೀನಿ. ಸೊ ನಮ್ಮಲ್ಲೂ ಕೂಡ ಅದು ಇದೆ. ಜೊತೆಗೆ 617 ಟಾಪ್ 10ನಲ್ಲಿ 617 ಕಡಿಮೆ, 617ರಿಂದ 622, ಸುಮಾರು 619ರಲ್ಲಿ 5 ಮಕ್ಕಳುಗಳಿದ್ದಾರೆ. 5 ಮಕ್ಕಳುಗಳು 619 ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. 621 ಸಿ ಜಯಕೃಷ್ಣ ಅಂತೇಳಿ ಉನ್ನತಿ ಗುರುಕುಲ ಶಾಲೆ 621 ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ಅದೇ ಥರ ಓಂಶ್ರೀ ಪಬ್ಲಿಕ್ ಸ್ಕೂಲು ಬಂದಿದ್ದಾರೆ. ಓಂಶ್ರೀ ಪಬ್ಲಿಕ್ ಸ್ಕೂಲು 620 ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಒಳ್ಳೆಯ ಸಾಧನೆಯನ್ನು ಅನ್ಏಡೆಡ್ ಶಾಲೆಯಲ್ಲಿ ಮಾಡಿದ್ದಾರೆ. ಕೂಡ ಕಳಪೆ ಏನಿಲ್ಲ, ಅವರು ಕೂಡ ಸಾಧನೆ ಮಾಡಿದ್ದಾರೆ. ಅಲ್ಲಿ ಅಮೂಲ್ಯ ಅಂತೇಳಿ ಅಲ್ಲಿ 567ರಿಂದ 593, 600 ಕ್ರಾಸ್ ಆಗಿಲ್ಲ. ವಾಸ್ತವವಾಗಿ ನಾವು ಕ್ವಾಲಿಟಿ ರಿಸಲ್ಟನ್ನು ನೋಡಿದ್ರೆ ನಮ್ಮ ಸರ್ಕಾರಿ ಶಾಲೆಗಳದು ಏಡೆಡ್ಗಿಂತ ಚೆನ್ನಾಗಿದೆ ಸರ್ಕಾರಿ ಶಾಲೆಗಳದು. ಸೊ 613 ಮಾರ್ಕ್ಸು ಹೈಯೆಸ್ಟ್ ಮಾರ್ಕ್ಸ್ ಇದೆ. ಇಲ್ಲಿ 593 ಅಮೂಲ್ಯ ಅಂತೇಳಿ ಸಂಘಮಿತ್ರ ಶಾಲೆ 593, ಮತ್ತು ಸಂಘಮಿತ್ರ ಶಾಲೆಯವರೇ ಟಾಪ್ 4ಅಲ್ಲಿ 4 ಅಂಕ ಹೈಯೆಸ್ಟ್ ಮಾರ್ಕ್ಸ್ ಅವರೇ ಇದ್ದಾರೆ ಸಂಘಮಿತ್ರದವರು. 593 3 ವಿದ್ಯಾರ್ಥಿಗಳು 593 ತಗೊಂಡಿದ್ದಾರೆ ಸಂಘಮಿತ್ರ ವಿದ್ಯಾರ್ಥಿಗಳು. ಸೊ ಅದನ್ನು ಹೊರತುಪಡಿಸಿದರೆ AVN ಮುಗಬಾಳದವರು 581 ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. AVN ಮುಗಬಾಳದವರು ಮತ್ತು SJRS 570 ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. ಸೊ 593ಇಂದ 567 ಟಾಪ್ 10ನಲ್ಲಿ ಏಡೆಡ್ ಇದೆ. ಈ ಪ್ರಕಾರವಾಗಿ ಈ ಬಾರಿ ನಾವು ಯಾರು ಹೆಚ್ಚು ಯಾರು ಕಡಿಮೆ ಅಂತ ಅನ್ನೋಂಗಿಲ್ಲ. ಇಡೀ ಹೊಸಕೋಟೆ ತಾಲೂಕೆ ತುಂಬ ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ. ಎಲ್ಲ ಮಕ್ಕಳುಗಳು ಕೂಡ ಸಾಧನೆ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ನನಗೆ ಈ ಒಂದು ಫಲಿತಾಂಶವನ್ನು ಮಾಧ್ಯಮ ಮಿತ್ರರಲ್ಲಿ ಹಂಚ್ಕೊಳ್ಳೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಟೈಮ್ ವಾಸ್ತವವಾಗಿ 79% ನಮ್ಮದು 79 ಅಲ್ಲ 73 ಇತ್ತು ಮೊದಲೇ ಪರೀಕ್ಷೆ 1ರಲ್ಲಿ. ಆನಂತರ ಎಕ್ಸಾಮಿನೇಷನ್ 2 ಆ್ಯಂಡ್ ಎಕ್ಸಾಮಿನೇಷನ್ 3ಗೆ ಹೋದಾಗ 90 ಕ್ರಾಸ್ ಆಯಿತು. ಬೆಂಗಳೂರು ಜಿಲ್ಲೆಯಲ್ಲಿ ಹೊಸಕೋಟೆ ತಾಲೂಕೆ ಹೈಯೆಸ್ಟ್ ಇತ್ತು ಪರ್ಸೆಂಟೇಜು. ಬಟ್ಟು ನಮ್ಮದು ಈಗ ಎಕ್ಸಾಮಿನೇಷನ್ ಫಸ್ಟಲ್ಲೇ 73 ಇದ್ದ ಒಂದು ಈಗ 97. ಸೊ ಆಲ್ಮೋಸ್ಟ್ ನಮಗೆ ಸುಮಾರು ಒಂದು 25%, ನಾವು 25-28% ಮೇಲೆ ಬಂದಿದ್ದೇವೆ. ಮಾನ್ಯ ಸಚಿವರು ಮಾಡಿರುವಂಥ ಒಂದು ಗೋಷ್ಠಿಯ ಪ್ರಕಾರವಾಗಿ ಪರೀಕ್ಷೆ 3 ಇರೋದಿಲ್ಲ, ಪರೀಕ್ಷೆ 2 ಇದೆ. 99 ಮಕ್ಕಳುಗಳು ಈಗ ನಪಾಸಾಗಿದ್ದಾರೆ. ಸೊ ಈಗಾಗಲೇ ನಾವು ನಮ್ಮ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರ ಜೊತೆ ಮತ್ತು ನಮ್ಮ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರ ಜೊತೆ ಮಾತನಾಡಿದ್ದೀವಿ. ಈ ಗ್ಯಾಪ್ ಏನಿದೆ ಪರೀಕ್ಷೆ ಪ್ರಾರಂಭ ಮತ್ತು ಇವತ್ತಿಂದ ಯಾರು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ
ಅವರಿಗೆ ವಿಶೇಷವಾದಂಥ ತರಬೇತಿಯನ್ನು ಕೊಟ್ಟು 100% ಹೊಸಕೋಟೆ ತಾಲೂಕಿನಲ್ಲಿ 2026ರಲ್ಲಿ ಪರೀಕ್ಷೆಗೆ ಕೂತಂಥ ಯಾವ ಮಕ್ಕಳುಗಳು ಕೂಡ ಫೇಲ್ ಆಗಿಲ್ಲ ಅಂತ ಆಗಬಾರ್ದು. ಎಲ್ಲ ಮಕ್ಕಳುಗಳು ಕೂಡ ಪಾಸ್ ಆಗಬೇಕು. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ನಾವು ಇವತ್ತಿಂದನೇ ಪ್ರಾರಂಭ ಮಾಡ್ತೀವಿ.